ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಇದು ಗೋಪ್ರೋದು ರೀಪ್ಲೇಸ್ಮೆಂಟ್ ಅಂಡರ್ ವಾರಂಟಿ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಎಂಡ್ ತನಕ ನೋಡಿ, ತುಂಬ ಇನ್ಫಾರ್ಮೇಟಿವ್. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್, ನಾನು ಗೋಪ್ರೋ ಹೀರೋ 10 3rd of March ಈಸ್ಕೊಂಡಿದ್ದು. ಅದು ಪ್ರಿಟಿ ವೆಲ್ ವರ್ಕ್ ಆಗ್ತಾ ಇತ್ತು, ಏನು ಪ್ರಾಬ್ಲಮ್ ಬರ್ತಾ ಇಲ್ಲ. ಅಲಾಂಗ್ ವಿತ್ ಮೈಕ್ ಅಡ್ಯಾಪ್ಟರ್ ಯೂಸ್ ಮಾಡ್ತಾ ಇದ್ದಿದ್ದು ವ್ಲಾಗಿಂಗ್ಗೆ. ಸೊ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಜುಲೈಯಲ್ಲಿ ಅಪ್ಡೇಟ್ ಬಂತು, ಸಾಫ್ಟ್ವೇರ್ ಅಪ್ಡೇಟು. ಆ ಅಪ್ಡೇಟ್ ಆದಮೇಲೆ ಪ್ರಾಬ್ಲಮ್ಸ್ ಫೇಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟ್ ಪ್ರಾಬ್ಲಮ್ ಫೇಸ್ ಆಗಿದ್ದು, ನನ್ನ ಗೋಪ್ರೋ ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಆಮೇಲೆ ಮೈಕ್ ಅಡ್ಯಾಪ್ಟರ್ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಇವಾಗ ಏನು ಮಾಡೋದು, ಇವಾಗ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಎಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಬಿಕಾಸ್ ಇಂಡಿಯಾಲಂತೂ ಸರ್ವಿಸ್ ಸೆಂಟರ್ ಇಲ್ಲ ಅಂತ ಗೊತ್ತಿತ್ತು. ಸೊ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ. ಸೊ ಅವ್ರದ್ದು ಗೋಪ್ರೋದು ಒಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಇದೆ. ಸೊ ಇದು ಗೋಪ್ರೋ ಅವರ ಒಫಿಷಿಯಲ್ ವೆಬ್ಸೈಟ್, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇದು ಮೇನ್ ಪೇಜು. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಅಸ್ ಅಂತ ಇದೆ, ಇದು ಕ್ಲಿಕ್ ಮಾಡಿ. ಆಮೇಲೆ ಇದು ಅವರು ಟೈಮಿಂಗ್ಸು, ಸ್ಪೆಸಿಫಿಕ್ ಟೈಮಿಂಗ್ಸು, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಲ್ಲ. ಸಪೋಸ್ ಇವ್ರದ್ದು 6 AM ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಲ್ಲಿ 6:30 PM ಟು 6:30 AM ತನಕ ನಡೆಯುತ್ತೆ, ಮಂಡೇ ಟು ಫ್ರೈಡೇ. ಸೊ ಇದು ಟೈಮಿಂಗ್ಸು. ನೈಟೇ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಇವಾಗ ನೀವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಬೇಕು ಯಾವುದು ಅಂತ. ಇಲ್ಲಿ ಆಕ್ಸೆಸರೀಸ್ ಇದ್ದರೆ ಆಕ್ಸೆಸರೀಸು ಯಾವ ಮಾಡಲು ಅದ್ರ ಮೇಲೆ ಕನೆಕ್ಟ್ ಮಾಡೋದು. ನಂದು ಗೋಪ್ರೋ ಹೀರೋ 10 ಬ್ಲ್ಯಾಕು. ಮತ್ತು ರೀಸನ್ ಫಾರ್ ಕಾಂಟ್ಯಾಕ್ಟು, ನಂದು ಮೈಕ್ ಅಡ್ಯಾಪ್ಟರ್ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಆಮೇಲೆ ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡಿ, US ಇರುತ್ತೆ ಡಿಫಾಲ್ಟಲ್ಲಿ. ಆಮೇಲೆ ಇಲ್ಲಿ ಕಾಂಟ್ಯಾಕ್ಟಸ್ ಅಂತ ಕ್ಲಿಕ್ ಮಾಡಿ. ಚಾಟ್ ಅಂತೂ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ರಿಕ್ವೆಸ್ಟ್ ಕಾಲ್ ಬ್ಯಾಕು. ವೇಟಿಂಗ್ ಟೈಮ್ ಅಪ್ರಾಕ್ಸ್ 5 minutes. 5 minutes ಅಂತಾರೆ, ಬಟ್ ಅದು ಟೈಮು ತೊಗೊಳತ್ತೆ. 5 minutes ಮೇಲೂ ಆಗ್ಬೋದು, 1 hour ತೊಗೊಳುತ್ತೆ. ಬಟ್ ಹಾಗೆ ಬಂದೇ ಬರುತ್ತೆ ಕಾಲು. ಪೆಂಡಿಂಗ್ ಕೇಸು ಅಥವಾ ಕೇಸ್ ನಂಬರ್ ಇದೆ ಅಂದರೆ ನಿಮ್ಮ ಮೇಲಲ್ಲಿ ಕೊಟ್ಟಿರ್ತಾರೆ ಕೇಸ್ ನಂಬರು. ಆವಾಗ ಈ ಬಾಕ್ಸ್ನ ಟಿಕ್ ಮಾಡಿ ಇಲ್ಲಿ ಕೇಸ್ ನಂಬರ್ ಎಂಟರ್ ಮಾಡಿ. ನಂದು ಇದು ಕೇಸ್ ನಂಬರ್ ಇದ್ದಿದ್ದು. ಕೇಸ್ ನಂಬರ್ ಸೆಟ್ ಮಾಡಿ ಮತ್ತೆ ಸೇಮ್ ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನೀವು ಕಾಂಟ್ಯಾಕ್ಟ್ ರಿಕ್ವೆಸ್ಟ್ ಮಾಡ್ಬೋದು, ಕಾಲ್ ಬ್ಯಾಕು. ಟೈಮ್ ತೊಗೊಳತ್ತೆ, ಬಟ್ ಆಗತ್ತೆ. ಸೊ ಇದು ಸ್ಟೆಪ್ಸು ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ. ಸೊ ಅದಾದಮೇಲೆ ಒಂದು 24 hours to 48 hours ನಿಮ್ಗೊಂದು ಮೇಲ್ ಬರುತ್ತೆ. ಸೊ ಏನು ಪ್ರಾಬ್ಲಮ್ಮು ಅಥವಾ ಡಿಸ್ಕಸ್ ಮಾಡೋದು ಅಂತ. ಮತ್ತೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ನಮ್ಮ ಕಾಂಟ್ಯಾಕ್ಟ್ ರಿಕ್ವೆಸ್ಟ್ ಕಾಲ್ ಬ್ಯಾಕ್ ಮಾಡಬೇಕು. ರಿಕ್ವೆಸ್ಟ್ ಕಾಲ್ ಬ್ಯಾಕ್ ಆದಮೇಲೆ ಅವರು ಒಂದು ಈ ಥರ ಟೆಸ್ಟು ಹೆಂಗೆ ರೀಸೆಟ್ ಮಾಡೋಕ್ಕೆ ಅಥವಾ ಟ್ರಬಲ್ ಶೂಟಿಂಗ್ ಹೇಳ್ತಾರೆ. ನಿಮ್ಮ ಫ್ಯಾಕ್ಟ್ರಿ ರೀಸೆಟ್ ಮಾಡೋಕ್ಕೆ ಹೇಳ್ತಾರೆ, ಮತ್ತು ಮ್ಯಾನ್ಯುವಲ್ ಅಪ್ಡೇಟ್ ಮಾಡೋಕ್ಕೆ ಹೇಳ್ತಾರೆ. ಆ್ಯಕ್ಚುಲಿ ಗೋಪ್ರೋ ಕ್ವಿಕ್ ಆ್ಯಪ್ ಥ್ರೂನೇ ಅಪ್ಡೇಟ್ ಮಾಡೋದು ನಾರ್ಮಲಿ. ಮ್ಯಾನ್ಯುವಲ್ ಅಪ್ಡೇಟ್ ಯಾರೂ ಮಾಡಲ್ಲ. ಆ ಮ್ಯಾನ್ಯುವಲ್ ಅಪ್ಡೇಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಇದು ಹೆಂಗೆ ಮ್ಯಾನ್ಯುವಲ್ ಅಪ್ಡೇಟ್ ಮಾಡೋದು ಅಂತ, ಇದು ಅವ್ರದ್ದು ಒಫಿಷಿಯಲ್ ಪೇಜು. ಸೊ ಇಲ್ಲಿ ಕೆಳಗಡೆ ಹೋದರೆ ನಿಮ್ಮದು ವಿಂಡೋಸ್ ಇದ್ದರೆ ವಿಂಡೋಸ್ಗೆ ಓಪನ್ ಮಾಡಿ, ಇಲ್ಲಾಂದರೆ ಮ್ಯಾಕ್ ಇದ್ದರೆ ಮ್ಯಾಕ್ ಕ್ಲಿಕ್ ಮಾಡಿ. ನಂದು ವಿಂಡೋಸ್ ಇರೋದು, ಸೊ ವಿಂಡೋಸ್ ಓಪನ್ ಮಾಡ್ತೀನಿ. ಆಮೇಲೆ ಇಲ್ಲಿ ಮ್ಯಾನ್ಯುವಲ್ ಅಪ್ಡೇಟ್ಗೆ ಅಪ್ಡೇಟ್ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ್ದೆ ಒಂದು ಜಿಪ್ ಫೈಲ್ ಡೌನ್ಲೋಡ್ ಆಗುತ್ತೆ. ಮತ್ತು ಹೆಂಗೆ ಮಾಡೋದು ಅಂತ ಇಲ್ಲೇ ಕೊಟ್ಟಿರ್ತಾರೆ. ನಿಮ್ಮ ಮೆಮೊರಿ ಕಾರ್ಡ್ ರೀಡರ್ ಇದ್ದರೆ ಮೆಮೊರಿ ಕಾರ್ಡ್ನ ಹಾಕಿ ಇನ್ಸರ್ಟ್ ಮಾಡಿ. ಇನ್ಸರ್ಟ್ ಮಾಡಾದ್ಮೇಲೆ ಫಸ್ಟು ಮೆಮೊರಿ ಕಾರ್ಡಲ್ಲಿ ಏನೂ ಇರಬಾರ್ದು, ಫಾರ್ಮೆಟ್ ಮಾಡಿಬಿಡಿ. ಫಾರ್ಮೆಟ್ ಮಾಡಾದ್ಮೇಲೆ ಈ ಜಿಪ್ ಫೈಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ಈ ಥರ ಅಪ್ಡೇಟ್ ಅಂತ ನೀವು ಕ್ಯಾಪಿಟಲಲ್ಲಿ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡಿ ಅದಕ್ಕೆ ಎಕ್ಸ್ಟ್ರಾಕ್ಟ್ ಮಾಡಿ. ಆಮೇಲೆ ನಿಮ್ಮ ಮೆಮೊರಿ ಕಾರ್ಡ್ ಎಲ್ಲಿದೆಯೋ ಈ ಅಪ್ಡೇಟ್ ಫೈಲ್ನ ಅದರಲ್ಲಿ ಹಾಕಿ. ಆಮೇಲೆ ನಿಮ್ಮ ಗೋಪ್ರೋನ ಶಟ್ ಡೌನ್ ಮಾಡಿ ನಿಮ್ಮ ಮೆಮೊರಿ ಕಾರ್ಡ್ನ ಇನ್ಸರ್ಟ್ ಮಾಡಿ ಆನ್ ಮಾಡಿದೆ ಈ ಥರ ಒಂದು ಸೆಟ್ಟಿಂಗ್ಸ್ದು ಲೋಗೋ ಬರುತ್ತೆ. ಒಂದು 3 to 4 times ಆನ್ ಆಫ್ ಆಗುತ್ತೆ. ಅಪ್ಡೇಟ್ ಆಗೋದು ಪ್ರೊಸೀಜರ್ ಹಂಗೆ. ಆಮೇಲೆ ಈ ಥರ ಟಿಕ್ ಮಾರ್ಕ್ ಆಗಿದೆ. ಇದು ಮ್ಯಾನ್ಯುವಲ್ ಅಪ್ಡೇಟ್ ಮಾಡೋದು ಸ್ಟೆಪ್ಸು. ಸೊ ನಂದರಲ್ಲಿ ಎಲ್ಲ ಟ್ರೈ ಮಾಡಿದ್ದಕ್ಕೆ ಆಗಿಲ್ಲ. ಸೊ ಈ ಸ್ಟೆಪ್ಸ್ ಆದಮೇಲೆ ಮ್ಯಾನ್ಯುವಲ್ ಅಪ್ಡೇಟ್ ಎಲ್ಲ ಟ್ರೈ ಮಾಡಿ ಆದ್ರೂ ವರ್ಕ್ ಆಗಿಲ್ಲ ಅಂದರೆ ಅವರು ಮತ್ತೆ ಒಂದು 24 ಟಿಕೆಟ್ ರೈಸ್ ಮಾಡ್ತಾರೆ, ಈ ಥರ ಪ್ರಾಬ್ಲಮ್ ಅಂತ. ಸೊ ನನ್ನ ಇಶ್ಯೂ ಅಲ್ಲಿ ಮೈಕ್ ಅಡ್ಯಾಪ್ಟರ್ ವರ್ಕ್ ಆಗ್ತಿಲ್ಲ, ಮತ್ತು ಕಂಪ್ಯೂಟರ್ ಕನೆಕ್ಟ್ ಆಗ್ತಾ ಇರಲಿಲ್ಲ. ಐ ವೇಟೆಡ್ 72 hours ಅಷ್ಟರಲ್ಲಿ ಮೇಲ್ ಬಂತು. ಆ ಮೇಲಲ್ಲಿ ಮತ್ತೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿದ್ರು. ಆ ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಅವರು ನಂದು ಗೋಪ್ರೋದು ಮೈಕ್ ಅಡ್ಯಾಪ್ಟರು ಯಾವುದು, ಮತ್ತು ಯಾವ ಮೈಕ್ ಯೂಸ್ ಮಾಡ್ತಾ ಇದ್ದೀರಾ,
ಮತ್ತು ಹೆಂಗೆ ಕನೆಕ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಪ್ರೂಫ್ಗೋಸ್ಕರ ಒಂದು ಫೋಟೋ ಹಿಡ್ದು ಕಳ್ಸೋಕೆ ಹೇಳಿದ್ರು. ಅವ್ರು ಒಂದು ಮೇಲ್ ಕಳಿಸ್ತಾರೆ, ನಿಮ್ಮ ಕೇಸ್ ನಂಬರ್ ಇರುತ್ತೆ, ಆ ಕೇಸ್ ನಂಬರಲ್ಲಿ ನೀವು ಮತ್ತೆ ಆ ಒಂದು ಫೈಲ್ ಅಪ್ಲೋಡ್ಗೆ ಅವ್ರಿಗೆ ಕೊಟ್ಟಿರ್ತಾರೆ, ನೀವು ಅಟ್ಯಾಚ್ ಮಾಡಿಬಿಟ್ಟು ಕಳಿಸ್ಬೇಕು. ಅವ್ರು ಅದನ್ನು ವೆರಿಫೈ ಮಾಡಿ ಆಮೇಲೆ ಒಂದು ಸ್ಟೆಪ್ ತೊಗೊಂಡ್ರು ದಟ್ ಮೈಕ್ ಅಡ್ಯಾಪ್ಟರ್ ನಿಮಗೆ ಕಳಿಸ್ತಾ ಇದ್ದೀವಿ ಅಂತ. ಅದು UPS ಥ್ರೂ ಕಳಿಸ್ತಾರೆ ಅವರು. ಸೊ ಅದು ಮೈಕ್ ಅಡ್ಯಾಪ್ಟ್ರು ಬಂತು UPS ಕಡೆಯಿಂದ. ಒಂದು 3 ಡೇಸಲ್ಲಿ ನನ್ನ ಮೈಕ್ ಅಡ್ಯಾಪ್ಟರ್ ಬಂತು ಸಿಂಗಾಪುರಿಂದ. ಬಟ್ ಏನಂದರೆ ಮೇಯ್ನು ಸಿಂಗಾಪುರಲ್ಲೇ ಇರೋದು ಬೇರೆ ಹೌದು. ಸೊ ಅಲ್ಲಿಂದನೇ ಬರೋದೆಲ್ಲ, ಏನೇ ರೀಪ್ಲೇಸ್ಮೆಂಟ್ ಇರಲಿ ಅಥವಾ ಏನೇ ಇಶ್ಯೂ ಇದ್ರೂ GoPro ಜೊತೆ. ಸೊ ಅದು ಬಂತು. ಬಂದಾದಮೇಲೆ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದರು. ಓಕೆ, ನಾನು ಕಾಯ್ದೆ. 3 ಡೇಸ್ ಆದಮೇಲೆ ನಂದು ಮೈಕ್ ಅಡ್ಯಾಪ್ಟರ್ ಬಂತು. ಮತ್ತೆ ಕನೆಕ್ಟ್ ಮಾಡಿ ನೋಡಿದೆ, ಬಟ್ ಇಟ್ ವಾಸ್ ನಾಟ್ ವರ್ಕಿಂಗ್. ಸೊ ಮತ್ತೆ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಮತ್ತೆ ವರ್ಕ್ ಆಗ್ತಿಲ್ಲ, ಆ ಕೇಸ್ ನಂಬರ್ ಹಾಕಿ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಕಾಲ್ ಬ್ಯಾಕ್ ರಿಕ್ವೆಸ್ಟ್ ಮಾಡಿದೆ, ಮತ್ತೆ ಇದು ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿದೆ. ಸೊ ಅವ್ರು ಮತ್ತೆ ಒಂದು ಟಿಕೆಟ್ ರೈಸ್ ಮಾಡಿದ್ರು ಫಾರ್ ದ ರೀಪ್ಲೇಸ್ಮೆಂಟ್ ಆಫ್ ದ ಕ್ಯಾಮರಾ. ಸೊ 24 hours ಅಷ್ಟರಲ್ಲಿ ನಿಮ್ಮ ಮೇಲ್ ಬರುತ್ತೆ ಅಂತ ಹೇಳಿದ್ರು. ಓಕೆ ಅಂತ ಅದಕ್ಕೂ ಕಾಯ್ದೆ. ಒಂದು ಮೇಲ್ ಬಂತು, ಮತ್ತೆ ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೆ. ಸ್ಯಾಟರ್ಡೇ ನೈಟ್ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರಿಗೆ ಮಾತಾಡುವಾಗ ಅವ್ರು ಹೇಳಿದ್ರು, ಒಂದು ವಿಡಿಯೋ ಮಾಡಿ, ಹೆಂಗೆ ಏನು ಇಶ್ಯೂ ಅಂತ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿ ಆ ಲಿಂಕ್ನ ಶೇರ್ ಮಾಡೋಕ್ಕೆ. ಆ ವಿಡಿಯೋ ನನ್ನ ಚಾನಲಲ್ಲಿದೆ, ನಿಮ್ಗೆ ಇಲ್ಲೇ ಎಲ್ಲಾದರೂ ಐ ಬಟನಲ್ಲಿ ಕಾಣಿಸ್ತಾ ಇರುತ್ತೆ, ಬೇಕಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಆ ವಿಡಿಯೋ ಹಾಕಿ ಅವರು ಲಿಂಕ್ ಶೇರ್ ಮಾಡಿದೆ. ಸೇಮ್ ಎಲ್ಲಿ ಫೈಲ್ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೋ ಅದೇ ಲಿಂಕಲ್ಲಿ ನಾವು ಶೇರ್ ಮಾಡಿದೆ. ಅವರು ಅದನ್ನು ನೋಡಿ ಇನ್ನೊಂದು ಟಿಕೆಟ್ ರೈಸ್ ಮಾಡಿ ಅವ್ರು ಹೇಳಿದ್ರು, ನಿಮ್ಮ GoPro ರೀಪ್ಲೇಸ್ ಆಗುತ್ತೆ. ಸೊ 1 hour ಇಲ್ಲ 3 hours ಅಷ್ಟರಲ್ಲಿ ನಿಮ್ಗೊಂದು ಮೇಲ್ ಬರುತ್ತೆ, ಇನ್ಸ್ಟ್ರಕ್ಷನ್ಸ್ ಬರುತ್ತೆ. 1 hour ಅಷ್ಟರಲ್ಲಿ ನನಗೆ ಒಂದು ಮೇಲ್ ಬಂತು, ಇನ್ಸ್ಟ್ರಕ್ಷನ್ಸ್ ಬಂತು, ಹೆಂಗೆ ನೀವು ಕಳಿಸ್ಬೇಕು GoProನ, ಏನು ಪ್ರೊಸೀಜರು ಅಂತ. ಸೊ ಆ ಮೇಲಲ್ಲಿ ಇದು ಮೂರು ಅಟ್ಯಾಚ್ಮೆಂಟ್ ಇತ್ತು. ಸೊ ಫಸ್ಟು RMA ಫಾರ್ಮಲ್ಲಿ ನಿಮ್ಗೆ ಏನು ಕೊಟ್ಟಿರ್ತಾರೋ ಅದನ್ನೇ ನೀವು ಸಬ್ಮಿಟ್ ಮಾಡಬೇಕು. ನನ್ನ ಕೇಸಲ್ಲಿ ನನ್ನ GoPro ಮಾತ್ರ, ವಿತೌಟ್ ದ ಬ್ಯಾಟ್ರಿ, ವಿತೌಟ್ ದ ಮೆಮೊರಿ ಕಾರ್ಡ್, ಮತ್ತು ಕಮರ್ಷಿಯಲ್ ಇನ್ವಾಯ್ಸ್ ಫಾರ್ ಕಸ್ಟಮ್ಸು, ಆಮೇಲೆ UPS ರಿಟರ್ನ್ ಲೇಬಲ್, ಇದೊಂಥರ ಕೊರಿಯರ್ ಲೇಬಲ್ ಥರ ರಿಟರ್ನ್ ಲೇಬಲು, ಇದು 3 ಕಳಿಸಿದ್ರು. ಸೊ ಬ್ಯಾಂಗ್ಳೂರಲ್ಲಿ ಒಂದೇ ಇರೋದು, ಆ್ಯಕ್ಚುಲಿ 2 ಇದೆ, ಬಟ್ ಅದು ಏರ್ಪೋರ್ಟ್ಗೆ ಹೋಗಿ ಅವ್ರು ರಿಸೀವ್ ಮಾಡೋ ಥರ ಇಲ್ಲ. ಸೊ RMG ಗ್ಯಾಲೇರಿಯಾ ಯಲಹಂಕ ಮಾಲಲ್ಲಿ ಅದು UPS ಸ್ಟೋರ್ ಇದೆ. ಸೊ ನನ್ನ GoProನ ಪ್ಯಾಕ್ ಮಾಡಿ, ಸಂಡೇ UPS ಸ್ಟೋರು ವರ್ಕಿಂಗಲ್ಲಿ ಇರಲ್ಲ, ಮಂಡೇ ಟು ಸ್ಯಾಟರ್ಡೆ ಮಾತ್ರ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ದಟ್ ಇವತ್ತು ವರ್ಕಿಂಗ್ ಇಲ್ಲ, ನಿಮ್ಗೆ ಅದು ಆಗಲ್ಲ, ನೀವು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ, ಅಥವಾ ಬೇರೆ ಕಡೆ ನಿಮ್ಮದು ಆ ಸ್ಟೋರ್ ಇಲ್ಲ ಅಂತ ಅಂದ್ಕೊಂಡ್ರೆ, ನೀವು ಅವರು ಕಸ್ಟಮರ್ ಕೇರ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಸ್ಕೆಡ್ಯೂಲ್ ಮಾಡ್ಬೋದು. ಪಿಕಪ್ ಕೊಟ್ಟಾದ್ಮೇಲೆ ಅಲ್ಲಿ ಮೇಯ್ನು ನಿಮ್ಮದು ಕಮರ್ಷಿಯಲ್ ಇನ್ವಾಯ್ಸ್ ಮತ್ತು RMA ಫಾರ್ಮು, ಇದ್ರದ್ದು 2 ಕಾಪಿ, ಮತ್ತು ನಿಮ್ಮ ID ಪ್ರೂಫು, ಆಧಾರ್ ಕಾರ್ಡ್ ಇರ್ಬೋದು, ಇಲ್ಲ ಅಂದರೆ ವೋಟರ್ ID ಇರ್ಬೋದು, ಅದ್ರದ್ದು 2 ಕಾಪಿ ತೊಗೊಂಡು ಹೋಗ್ಬೇಕು. ಮತ್ತು ಇದ್ರದ್ದು 1 ಕಾಪಿ. ಅದರಲ್ಲಿ ಈ ಮೇನ್ 2 RMA ಫಾರ್ಮು ಮತ್ತು ಕಮರ್ಷಿಯಲ್ ಇನ್ವಾಯ್ಸ್ನ ನೀವು ಪ್ಯಾಕೇಜ್ ಒಳಗಡೆನೇ ಹಾಕಬೇಕು. ಮತ್ತು ಇನ್ನೂ ಅಡಿಷ್ನಲ್ 2 ಕಾಪಿನ ನೀವು UPS ಅವ್ರಿಗೆ ಕೊಡಬೇಕು, ಕಸ್ಟಮ್ಸ್ಗೆ. 3rd October ಕಳಿಸಿದ್ದು. ಸೊ ನನ್ನ ಟ್ರ್ಯಾಕಿಂಗ್ ನಂಬರಿಂದ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗ್ತಾ ಇತ್ತು. ಸೊ ಫೈನಲಿ 6th October ಅವರಿಗೆ ರಿಸೀವ್ ಆಯಿತು. 8th ನಾನು ಕಾಂಟ್ಯಾಕ್ಟ್ ಮಾಡಿದೆ GoProಗೆ, ಏನು ನಂದು ಈ ಥರ ರೀಪ್ಲೇಸ್ಮೆಂಟ್ ನಾನು ಕಳಿಸಿದ್ದೀನಿ, ರಿಸೀವ್ ಆಗೈತೆ ಅಂತ UPS ಅಲ್ಲಿ ತೋರಿಸ್ತಾ ಇದೆ, ವೇರ್ ಹೌಸಿಗೆ ರಿಸೀವ್ ಆಗೈತಾ ಅಂತ ಕನ್ಫರ್ಮೇಷನ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅವ್ರು ಹೇಳಿದ್ರು, ಹೌದು ಆಗಿದೆ. ಸೊ 3 business ಡೇಸಲ್ಲಿ ಅದು ಪ್ರೊಸೆಸ್ ಆಗಿ ನಿಮ್ಮ ರೀಪ್ಲೇಸ್ಮೆಂಟ್ ಕಳಿಸ್ತಾರೆ ಅಂತ. 10th October ಮಧ್ಯಾಹ್ನ ನನಗೊಂದು ಮೇಲ್ ಬಂತು ದಟ್ ಯುವರ್ ಆರ್ಡರ್ ಇಸ್ ಆನ್ ದ ವೇ. ಟ್ಯೂಸ್ಡೇ ಬ್ಯಾಂಗ್ಳೂರಿಗೆ ರೀಚ್ ಆಯಿತು. UPS ಟ್ರ್ಯಾಕಿಂಗಲ್ಲಿ ಈ ಥರ ಗೌರ್ಮೆಂಟ್ ಏಜೆನ್ಸಿ ಅವರು ಹೋಲ್ಡ್ ಮಾಡೋರೆ, ಅವ್ರು ರಿಲೀಸ್ ಆದಮೇಲೆ ನಿಮ್ಮ ಡೆಲಿವರಿ ಇಟ್ ವಿಲ್ ಬಿ ಆನ್ ದ ವೇ, ಎಸ್ಟಿಮೇಟ್ ಡೆಲಿವರಿ ಕೊಡ್ತೀನಿ ಅಂತ. ಸೊ ವೆಡ್ನೆಸ್ಡೇ ತನಕ ಕಾಯ್ದೆ, ಆಗಿಲ್ಲ. ಥರ್ಸ್ಡೇ ನಾನು ಕಾಂಟ್ಯಾಕ್ಟ್ ಮಾಡಿದೆ UPS ಕಸ್ಟಮರ್ ಕೇರ್ಗೆ. ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಅವ್ರು ಹೇಳಿದ್ರು, ಅದು ನಿಮ್ಮದು ಓಪನ್ ಎಕ್ಸಾಮಿನೇಷನ್ಗೋಸ್ಕರ ಹೋಲ್ಡಲ್ಲಿದೆ. ಸೊ ನೀವು ಪರ್ಚೇಸ್ ಪ್ರೂಫ್ನ ಕಳಿಸಿ, ನಿಮ್ಗೊಂದು ಕಾಲ್ ಬರುತ್ತೆ 24 hours ಅಷ್ಟರಲ್ಲಿ, ನಿಮ್ಗೊಂದು ಕಾಲು ಇಲ್ಲ ಇಮೇಲ್ ಬರುತ್ತೆ. ನೀವು ವ್ಯಾಲ್ಯೂ ಪ್ರೂಫು ಅಥವಾ ನೀವು ಪರ್ಚೇಸ್ ಮಾಡಿರೋದು ಪ್ರೂಫು ನಮಗೆ ಕಳಿಸ್ಬೇಕು ಫಾರ್ ದ ಕಸ್ಟಮ್ ಕ್ಲಿಯರೆನ್ಸ್ ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಇಲ್ಲ ಇದು ರೀಪ್ಲೇಸ್ಮೆಂಟು, ನಾನೇನು ಪರ್ಚೇಸ್ ಮಾಡಿಲ್ಲ ಅಂತ. ಸೊ ಅವ್ರು ಹೇಳಿದ್ರು, ನಿಮ್ಗೊಂದು ಕಾಲ್ ಬರುತ್ತೆ UPS ಕಸ್ಟಮ್ಸ್ ಟೀಮಿಂದ. ನೆಕ್ಸ್ಟ್ ದಿನ ಒಂದು ಕಾಲ್ ಬಂತು. ಫಸ್ಟ್ ಆಫ್ ಆಲು, ಈ ಥರ ನಿಮ್ಮದು ಓಪನ್ ಎಕ್ಸಾಮಿನೇಷನ್ಗೋಸ್ಕರ ನಿಮ್ಮ ಪ್ಯಾಕೇಜು ಹೋಲ್ಡಲ್ಲಿದೆ ಕಸ್ಟಮ್ಸಲ್ಲಿ,
ನೀವು ವ್ಯಾಲ್ಯೂ ಪ್ರೂಫ್ನ ಪ್ರೊವೈಡ್ ಮಾಡಿ, ನಿಮ್ಗೊಂದು ಮೇಲ್ ಬರುತ್ತೆ, ಅದರಲ್ಲಿ ನೀವು ನಿಮ್ಮ ವ್ಯಾಲ್ಯೂ ಪ್ರೂಫ್ನ ಪ್ರೊವೈಡ್ ಮಾಡಿ ಅಂತ ಹೇಳಿದ್ರು. ಮತ್ತೆ ಸೇಮ್ ನನ್ಗೆ ಏನೇನು ಗೋಪ್ರೋ ಅವ್ರು ಕಳಿಸಿದ್ರು, ಕಮರ್ಷಿಯಲ್ ಇನ್ವಾಯ್ಸು, RMA ಫಾರ್ಮು, ಮತ್ತೆ UPS ರಿಟರ್ನ್ ಲೇಬಲು, ಮತ್ತೆ ಮೇಲ್, ನಾನು ಒಂದು ಸ್ಕ್ರೀನ್ಶಾಟ್ ಹಿಡ್ದು ಅವ್ರಿಗೆ ಕಳಿಸ್ದೆ. ಈ ಥರ ನನ್ನ ರೀಪ್ಲೇಸ್ಮೆಂಟು ನಾನೇನು ಪರ್ಚೇಸ್ ಮಾಡಿಲ್ಲ ಅಂತ ಒಂದು ಮೇಲ್ ಮಾಡಿದೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಒಂದು ಮೇಲ್ ಬಂತು, ಕಸ್ಟಮ್ ಅಸೆಸ್ಮೆಂಟಲ್ಲಿದೆ ದಟ್ ನಿಮ್ಮ ಪ್ಯಾಕೇಜು ಕಸ್ಟಮ್ಸಿಂದ ಕ್ಲಿಯರ್ ಆಗುತ್ತೆ 48 hours ಅಷ್ಟರಲ್ಲಿ ಅಂತ. ಸ್ಯಾಟರ್ಡೇ ಐ ರಿಸೀವ್ಡ್ ಮೈ ಪ್ಯಾಕೇಜ್ October 15th. ಸೊ ಪ್ಯಾಕೇಜ್ ಈ ಥರ ಒಂದು ಬಾಕ್ಸಲ್ಲಿ ಬರುತ್ತೆ. ಗೋಪ್ರೋಯಿಂದ ಬರೀ ಕ್ಯಾಮರಾ ಬರೋದು, ಮಿಕ್ಕಿದೇನು ಬರಲ್ಲ. ಸೊ ಫೈನಲಿ ಈ ಥರ ನನ್ನ ಗೋಪ್ರೋ ರೀಪ್ಲೇಸ್ಮೆಂಟ್ ಆಯಿತು. ಸೊ ಇದು ನನ್ನ ರೀಪ್ಲೇಸ್ಮೆಂಟ್ ಪ್ರೊಸೀಜರ್ ಹೆಂಗೆ ನಡೀತು ಅಂತ. ಮೇಯ್ನು ಪೇಷನ್ಸ್ ಬೇಕಾಗಿರೋದು. ಪೇಷನ್ಸ್ ಇಲ್ಲ ಅಂದರೆ ಆಗಲ್ಲ. ಅವರೆಲ್ಲ ಪ್ರೂಫ್ ಕೇಳ್ತಾರೆ, ಹೆಂಗೆ ಏನು ಪ್ರಾಬ್ಲಮ್ ಅಂತ ಅದನ್ನು ವೆರಿಫೈ ಮಾಡಿಬಿಟ್ಟು ಅವರು ರೀಪ್ಲೇಸ್ ಮಾಡೋದು. ಸೊ ಇನ್ನೂ ಏನಾದರೂ ನಿಮಗೆ ಕ್ವೆಶನ್ಸ್ ಏನಾದರೂ ಇದ್ದರೆ ನಮ್ಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದರಿಂದ ಮೋಟಿವೇಶನ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ಟೈಮ್.